ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೇಮಾವತಿ ನೀರನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಸಮರ್ಪಕವಾಗಿ ಹರಿಸುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಎದುರು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 5ನೇ ದಿನವೂ ಕೂಡ ಮುಂದುವರೆದಿದೆ. ತಾಲೂಕಿನ ರೈತರ ಬಹುದಿನಗಳ ಬೇಡಿಕೆಯಾದ ಹೇಮಾವತಿ ನೀರು ಪೂರೈಕೆ ವಿಚಾರವಾಗಿ ನಡೆಯುತ್ತಿರುವ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಹಾಗೂ ರಾಜಕೀಯ ಮುಖಂಡರು ಬೆಂಬಲ ಸೂಚಿಸಿದ್ದಾರೆ. ಇದರ ಭಾಗವಾಗಿ ಧರಣಿ ಸ್ಥಳಕ್ಕೆ ಮಾಜಿ ಶಾಸಕರು ಆದ ಕಿರಣ್ ಕುಮಾರ್ ಹಾಗೂ ಮುರಳೀಧರ್ ಹಾಲಪ್ಪ ಭೇಟಿ ಕೊಟ್ಟು ರೈತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್, ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ, ಸೇವಾದಳದ ಕೃಷ್ಣೇಗೌಡ ಸೇರಿ ಕಾಂಗ್ರೆಸ್ನ ಮುಖಂಡರು ಉಪಸ್ಥಿತರಿದ್ದು ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ನಾವು ಕೂಡ ನಿನ್ನೆಲ್ಲ ತೀರ್ಮಾನ ಮಾಡಿಕೊಂಡು ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರು ಹಾಗೆ ಮುರಳೀಧರ ಹಾಲಪ್ಪನವರು ನಿನ್ನೆ ಒಂದು ವಿಶೇಷ SIRನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಚರ್ಚೆ ಮಾಡಿ ಇವತ್ತು ಬರಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಮುಂಚೆ ನಾವು ಬರೋದಕ್ಕಿಂತ ಮುಂಚೆ ಏನಾದರೂ ಇದ್ರ ಬಗ್ಗೆ ಏನೋ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಶಾಲಿನಿ ಮೇಡಮ್ ಅವರು ಕೂಡ ಮುಖ್ಯಮಂತ್ರಿಗಳ ನಿರ್ದೇಶನ ಕೊಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದರು. ಹಾಗಾಗಿ ಅವರು DC ಅವರಿಗೆ ಮತ್ತು AC ಅವರಿಗೆ ಎಲ್ಲರೂ ಕೂಡ ಸೂಕ್ತ ಸಲಹೆ ಮತ್ತು ಹೇಮಾವತಿಯ ಚೀಫ್ ಇಂಜಿನಿಯರ್ ಪಣಿರಾಜ್ ಹಾಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್ ಇವರಿಗೂ ಕೂಡ ಅಲ್ಲಿಂದ ಡೈರೆಕ್ಷನ್ ಕೊಡಿಸಿದ್ದಾರೆ. ಆ ಕೆಲಸ ತ್ವರಿತವಾಗಿ ಮುಗಿಬೇಕು. ಈ ಬಾರಿ ಏನು ನೀರಾವರಿ ಸಲಹಾ ಸಮಿತಿ ತೀರ್ಮಾನ ತಗೊಂಡ ನಂತರ ನೀರು ಬಿಡ್ತಾರೆ, ಆ ಸಮಯದೊತ್ತಿಗೆ ಈ ನೀರು ಹರಿಬೇಕು ನೆವಿಲೆ ಕೆರೆಗೆ ಅನ್ನೋದನ್ನ ಒಂದು ಸ್ಪಷ್ಟ ನಿರ್ದೇಶನ ಇದೆ. ಅದೇ ರೀತಿಯಾಗಿ ನಮ್ಮ ಆಗ್ರಹನೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಇತ್ತು. ಏನು ಚಿಕ್ಕನಾಯಕನಹಳ್ಳಿಗೆ ಬಂದು ಇಲ್ಲಿಂದ ನಾಗ್ತಿಕೆರೆ ಹಾಗೂ ಕಂದಿಕೆರೆಗೆ ಹೋಗ್ತಕ್ಕಂಥ ಕಾಮಗಾರಿ ಇದೆ, ಅದನ್ನು ಕೂಡ ಈ ಟೈಮ್ ಬೌಂಡ್ ಪ್ರೋಗ್ರಾಮ್ನಲ್ಲಿ ನೀವು ಮುಗಿಸಿ ಚಿಕ್ಕನಾಯಕನಹಳ್ಳಿ ಕೆರೆಗೆ ಹಾಗೂ ನಾಗ್ತಿಹಳ್ಳಿ ಕೆರೆಗೆ ಅದನ್ನ ನಾಗ್ತಿಕೆರೆಗೆ ಹೋಗಬೇಕು ಅನ್ನೋದನ್ನ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದೇವೆ. ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೋರಾಟಗಾರರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ರೈತರು ಮಾತನಾಡಿ, ಹೇಮಾವತಿ ನೀರಿನ ಕೊರತೆಯಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಹಲವು ವರ್ಷಗಳಿಂದ ನೀರಿಗಾಗಿ ಮನವಿ ಮಾಡ್ತಾ ಇದ್ರು ಕೂಡ ಶಾಶ್ವತ ಪರಿಹಾರ ದೊರಕಿಲ್ಲ. ಆದ್ದರಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ತಾಲೂಕಿಗೆ ಅಗತ್ಯ ಪ್ರಮಾಣದ ನೀರು ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತಹಸೀಲ್ದಾರ್ ಕಚೇರಿಯಲ್ಲಿ ಎಲ್ಲ ಸೋಂಬೇರಿ ಸಿದ್ರು ಸೇರ್ಕೊಂಡವ್ರೆ ಗೋವಿಂದ. RIVಗಳು ಕೈ ಬಿಸಿ ಮಾಡ್ಲಿಲ್ಲ ಅಂದ್ರೆ ಸುಮ್ಗೆ ಕುತ್ಕೊತಾರೆ ಗೋವಿಂದ. ಕೇಸರ್ಕರಳು ಮದುವೆಗೆ ಬಂದಂಗ್ ಬಂದು ಎಲ್ಲ ಡ್ರಾಮಾ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ ಗೋವಿಂದ. RRCR LND ಅವರು ದುಡ್ಗೆ ನಿಂತವ್ರೆ ಗೋವಿಂದ. ಹಳ್ಳಿಗಳಲ್ಲಿ ಮಸಾಣ ಕಳ್ತನ ಆಗೈತೆ ಗೋವಿಂದ. ಕುಂಡದೋಪು ಕೆರೆಗಳು ಒತ್ತುವರಿಗಳು ದರ್ಖಾಸು ಎಲ್ಲ ಉಂಡುಂಡಿಗೆ ಗೋವಿಂದ. ಈ ತಾಲೂಕ್ ಆಫೀಸರ್ ಮನೆಯಾಳು ಗೋವಿಂದ. ರೈತರ ಬದುಕನ್ನ ಹಸರು ಮಾಡ್ತಾ ಇಲ್ಲ ಗೋವಿಂದ. ಚಪ್ಲಿ ಎಲ್ಲ ಸೌದೋಗರೆ ಗೋವಿಂದ. ಮನೆ ಹಾಳಾದವರು ಆರಾಮಾಗಿ ಕುತ್ತವ್ರೆ ಗೋವಿಂದ. ಧರಣಿ ಸ್ಥಳಕ್ಕೆ ತಹಶೀಲ್ದಾರ್ ಮಮತಾ ಹಾಗೂ ತಿಪಟೂರು ಉಪವಿಭಾಗದ ಅಧಿಕಾರಿ ಆಗಮಿಸಿ ರೈತರೊಂದಿಗೆ ಮಾತುಕತೆ ಮಾಡಿದ್ರು. ರೈತರ ಬೇಡಿಕೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವ ಭರವಸೆ ಕೊಟ್ಟಿದ್ರು. ಹೇಮಾವತಿ ನೀರಿನ ಬೇಡಿಕೆ ಈಡೇರುವ ತನಕ ಹೋರಾಟ ಮುಂದುವರಿಸಲಾಗುತ್ತೆ ಅಂತ ರೈತ ಮುಖಂಡರು ತಿಳಿಸಿದ್ದಾರೆ. 5ನೇ ದಿನವೂ ಕೂಡ ರೈತರ ಧರಣಿ ಮುಂದುವರೆದಿದ್ದು ಸ್ಥಳದಲ್ಲಿ ರೈತರು ಹಾಗೂ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಮಂಡಿ ಊರಂಗ್ ಮಾಡಿದ್ರಿ, ಎಲ್ಲರಿಗೂ ತಲೆ ಬಗ್ಸಂಗ್ ಮಾಡಿದ್ದು ನಿಮ್ಮ ಶಕ್ತಿ. ಇದಕ್ಕೆ ಎಲ್ಲರೂ ನಿಮಗೆ ನಮಸ್ಕಾರಗಳನ್ನು ಅರ್ಪಿಸಿ, ಇವಾಗ AC ಅವರು ಬಂದಿರ್ಬೇಕ, ನಮ್ಮಲ್ಲಿ ಇಲ್ಲಿದ್ದಾರೆ ಇನ್ಸ್ಪೆಕ್ಟರ್ ಸಪ್ತಶ್ರೀ ಮೇಡಮ್ ಅವರು ಬಂದಿದಾರಲ್ವಾ, AC ಅವರು ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತಾಡಿ ಮುಖ್ಯಮಂತ್ರಿಗಳ ಕಡೆಯಿಂದ ಏನು ಸಂದೇಶ ಬಂತು, ಚೀಫ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್ ಎಲ್ಲರೂ ಸ್ಪಾಟಲ್ಲಿ ನಿಂತ್ಕೊಂಡು ಅವರು ಮೊನ್ನೆ ಕೊಟ್ಟಿರೋ ವಾಗ್ದಾನದ ಪ್ರಕಾರ ನಾಳೆ ಬೆಳಿಗ್ಗೆ ಒಳಗಡೆ ಹಗಲೊತ್ತಷ್ಟೊತ್ತಿಗೆ ನಿಮ್ಗೆ ಆ ಜಾಗನ ಏನು ಮಾತು ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ಮುಗಿಸ್ಕೊಡ್ತಾರೆ. ಅಷ್ಟಕ್ಕದು ಸಮಾಪ್ತಿ ಆಗಲಿಲ್ಲ. ನಿಮ್ಗಳದು ಇನ್ನೂ ಮುಂದುವರೆದು ಮಾನ್ಯ ಕಿರಣ್ ಕುಮಾರ್ ಅವರು ಅದನ್ನ ಮಾಜಿ ಶಾಸಕರು ಅವರುಗಳು
ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇಷ್ಟಕ್ಕೆ ಮುಗಿಲಿಲ್ಲ. ಅದು ಬರೀ ದಬ್ಬೆಘಟ್ಟ ಒಂದಕ್ಕೆ ಅಲ್ಲ, ಇದು ಮುಂದಕ್ಕೆ ಚಿಕ್ಕನಾಯಕನಹಳ್ಳಿ, ಮುಂದಕ್ಕೆ ತಿಮ್ಮನಹಳ್ಳಿ, ಎಲ್ಲೆಲ್ಲಿ ಇದಾದ ಕೆರೆಗಳು ಪ್ರತಿ ಒಂದೂ ಹಾಲ್ಕುರ್ಕೆ ಪ್ರತಿ ಒಂದು ಕಡೆಗೂ ನಮಗೆ ನೀರು ಹರಿಬೇಕು. ಅದರ ಏನು ಮಾಸ್ಟರ್ ಪ್ಲಾನ್ ಇತ್ತು, ಅವ್ರದ್ದೇನು ಆಕ್ಷನ್ ಪ್ಲಾನ್ ಇತ್ತು, ಅದ್ರ ಪ್ರಕಾರ ನೀರುಗಳು ಕೆರೆಗಳಿಗೆ ಹರಿಬೇಕು. ಅಲ್ಲಿವರೆಗೂ ರೈತರ ಕಿಚ್ಚು ನಿಲ್ಲಲ್ಲ ಅಂತಾನೆ ಅದನ್ನ ಅವರಿಗೆ ಮನದಟ್ಟು ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅಲ್ಲೇ ಚೀಫ್ ಸೆಕ್ರೆಟರಿ ಶಾಲೆ ರಜನೀಶ್ ಮೇಡಮ್ ಇದ್ರು, ಅವರುಗಳನ್ನು ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಬರೀ ಇದು ಹೇಮಾವತಿ ನೀರಿನ ಮಾತ್ರ ಅಲ್ಲ, ಅದರ ಜೊತೆಗೆ ಭದ್ರಾ ಮೇಲ್ದಂಡೆ ಹಾಗೇನೆ ಎತ್ತಿನ ಹೊಳೆದು, ಆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಎಷ್ಟು ಕೆರೆಗಳಿಗೆ ಇಲ್ಲಿ ನೀರು ಬರ್ತವೆ, ಅವ್ರು ಹೇಳೋ ಪ್ರಕಾರ 117, 170 ಎಷ್ಟೇ ಆಗಲಿ ಅದನ್ನ ಅಂಕಿಅಂಶ ಸಮೇತ ದಾಖಲಾತಿಗಳನ್ನ ಎದುರುಗಡೆ ಇಡಿ. ಎಷ್ಟು ಕೆರೆಗಳಿಗೆ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ನೀರು ಬರ್ತವೆ ಕೆರೆಗೆ. ಕುಡಿಯೋ ನೀರಿಂದು ವ್ಯವಸ್ಥೆ ನೀವು RWS ರೂರಲ್ ವಾಟರ್ ಸಪ್ಲೈ ಮುಖಾಂತರ ಆದ್ರೂ ಕೊಡ್ತೀರೋ ಅಥವಾ KDB ಮುಖಾಂತರ ಆದ್ರೂ ಕೊಡ್ತೀರೋ, MI ಮುಖಾಂತರ ಕೊಡ್ತೀರೋ ಅದು ಗೊತ್ತಿಲ್ಲ. ಒಟ್ಟಿಗೆ ರೈತರ ಮುಂದೆ ಆ ದಾಖಲೆಗಳನ್ನ ಇಡಿ ಅಂತ ಕೇಳಿದ್ದಾರೆ. ಹಾಗೇನೆ ಕೆರೆಗಳಿಗೆ ನೀರಿಂದು ಅಷ್ಟೇ, ಅದನ್ನು ಕಟ್ಟೆಚ್ಚರಿಕೆ ಕೊಟ್ಟು ರೈತರ ಮುಂದೆ ಅದನ್ನ ಹೇಳಬೇಕು ಅಂತ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆವರೆಗೂ ಫಣಿರಾಜ್ ಅವರು ಇದ್ರ ಟೈಮ್ ತಗೊಂಡಿದ್ದಾರೆ. ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತೇಳಿ ನಾವೆಲ್ಲ ಇದು ಇಷ್ಟಕ್ಕೆ ನಿಲ್ಲಲ್ಲ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೀವಿ. ನಿಮ್ಗಳ ಜೊತೆ ನೈತಿಕವಾಗಿ ನಾವುಗಳು ಭುಜ ಕೊಟ್ಟು ನಿಲ್ಲಬೇಕು ಅಂತೇಳಿ ನಾವು ಇವತ್ತೆಲ್ಲರೂ ತೀರ್ಮಾನ ತಗೊಂಡು ಇವತ್ತು ನಿಮ್ಗಳ ಜೊತೆ ಕೈ ಕೋರ್ಸಲಿಕ್ಕೋಸ್ಕರ ಬಂದಿದ್ದೀವಿ. ನಿಮ್ಮ ಕೊನೆಯ ಹೋರಾಟದವರೆಗೂ ನಾವು ನಿಮ್ಗಳ ಜೊತೆ ಇರ್ತೀವಿ.